ಗೈಸ್, ನಿಮಗೆ 2 ಲಕ್ಷ ದುಡ್ಡು ಖರ್ಚಿಗೆ ಸಿಕ್ಕರೆ ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತಲ್ವಾ? ನಿಮ್ಗೆ ಏನು ಬೇಕೋ ಅದನ್ನು ತೊಗೊಬೋದು. ನಿಮಗೆ ಎಲ್ಲಿ ಖರ್ಚು ಮಾಡಬೇಕು ಅನಿಸುತ್ತೋ ಅಲ್ಲಿ ನೀವು ಖರ್ಚು ಮಾಡ್ಕೋಬೋದು. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಕೋಬೋದು. ಸೊ ಖರ್ಚಿಗೆ ನಿಮಗೆ ತಕ್ಷಣ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ತುಂಬ ಬಡವರಾಗಿದ್ದರೆ ಅಥವಾ ನೀವೇನಾದರೂ ಜಾಬ್ ಮಾಡ್ತಾ ಇದ್ದರೆ ನಿಮಗೆ ಎಲ್ಲೂ ಕೂಡ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ದುಡ್ಡು ಕೇಳಿರ್ತೀರ ಅಥವಾ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಕೂಡ ನೀವು ದುಡ್ಡು ಕೇಳಿರ್ತೀರ. ಯಾರೂ ಕೂಡ ನಿಮಗೆ ಕೊಡ್ತಾ ಇರಲ್ಲ. ಸೊ ನೀವು ಈವನ್ ಇಲ್ಲಿ ಬ್ಯಾಂಕ್ಸಲ್ಲಿ ಕೂಡ ಹೋಗ್ಬಿಟ್ಟು ನೀವು ಲೋನ್ಗೋಸ್ಕರ ಕೈ ಚಾಚ್ತೀರಾ, ಬಟ್ ಅಲ್ಲಿ ಕೂಡ ನಿಮಗೆ ಸಾಲ ಸಿಗಲ್ಲ. ಸೊ ಈ ಎಲ್ಲ ಸಿಚುವೇಶನ್ಸ್ ಇದೆ ಅಂತಂದರೆ ನಿಮ್ಮ ಸ್ಯಾಲ್ರಿ ಎದಕ್ಕೂ ಸಾಕಾಗ್ತಾ ಇಲ್ಲ ಅಂತಂದರೆ ಸೊ ಇವತ್ತಿನ ವಿಡಿಯೋನಲ್ಲಿ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಆ್ಯಪಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗಿನ ಸಾಲನ ತುಂಬ ಕಡಿಮೆ ಬಡ್ಡಿಯಲ್ಲಿ ತೊಗೊಬೋದು. ಆ್ಯಂಡ್ ಇಲ್ಲಿ ಇನ್ಸ್ಟಂಟ್ ಆಗಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೇ ಈ ಒಂದು ಅಪ್ಲಿಕೇಶನ್ ಸಾಲನ ನಿಮಗೆ ಪ್ರೊವೈಡ್ ಮಾಡುತ್ತೆ. ಜಸ್ಟ್ 2 ನಿಮಿಷದಲ್ಲೇ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇರುತ್ತೆ ಗೈಸ್. ಸೊ ಆ ಎಲ್ಲ ಪ್ರಾಸೆಸನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನಲ್ಲಿ. ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಯಾರಿಗೆಲ್ಲ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗೆ LOAN ಲೋನ್ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ, LOAN ಲೋನ್ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾಕುವಂಥ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ನೀವು ನನಗೆ ಕೇಳ್ಬೋದು 2 ಲಕ್ಷ ರೂಪಾಯಿವರೆಗೆ ಖರ್ಚಿಗೆ ದುಡ್ಡು ಕೊಡುವಂಥ ಅಪ್ಲಿಕೇಶನ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮೊದಲು ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಮೇಲೆ ನೀವು ರೀಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ಲಿಂಕಿಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗಿದ್ರೆ ಮಾತ್ರ ನಿಮಗೆ ಲೋನ್ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕೇ ಕೊಟ್ಟಿರ್ತೀನಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಫಸ್ಟು ಬಂದ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇಂಟರ್ಫೇಸು. ಸೊ ಈಗ ಅಪ್ಲೈ ಪ್ರಾಸೆಸನ್ನು ತಿಳ್ಕೊಳ್ಳೋಣ. ಅದಾದ ನಂತರ ನಿಮಗೆ ಕೊನೆಯದಾಗಿ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಓಕೆ, ಸೊ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದ್ಬಿಟ್ಟು ರಿಜಿಸ್ಟರ್ ಆದ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕ್ಯಾಶ್ ಲೋನ್ ಅಂತ ಇರುತ್ತೆ, ಅದೇ ನಂತರ ಲೆವೆಲ್ ಅಪ್ ಲೋನ್ ಅಂತ ಇರುತ್ತೆ. ಓಕೆ, 2 ಥರದ ಲೋನ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಕ್ಯಾಶ್ ಲೋನಲ್ಲಿ 5,000ರಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ಯಾವುದೇ ಇಲ್ಲಿ ಫೋರ್ಕ್ಲೋಸ್ ಚಾರ್ಜಸ್ ಅನ್ನೋದು ಇಲ್ಲಿ ಇರೋದಿಲ್ಲ ಗೈಸ್. ಯಾವಾಗ ಬೇಕಾದರೂ ನೀವು ಫೋರ್ಕ್ಲೋಸನ್ನು ನೀವು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಲೆವೆಲ್ ಅಪ್ ಲೋನ್ ಅಂತ ಇರುತ್ತೆ. ಅದು 1,000ರಿಂದ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಕೊಡುತ್ತೆ. ಸ್ಟಾರ್ಟಿಂಗ್ ಇಲ್ಲಿ 1,000ರಿಂದ 15,000 ಸಿಗುತ್ತೆ. ನಂತರ ನೀವು ಲೆವೆಲ್ ಅಪ್ ಮಾಡ್ತಾ ಹೋದಂಗೆಲ್ಲ ಅಪ್ ಟು 11ನೇ ಲೆವೆಲಲ್ಲಿ ಅಥವಾ 12ನೇ ಲೆವೆಲಲ್ಲಿ ನಿಮಗೆ 1 ಲಕ್ಷ ಸಾಲ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಸೊ ಇವಾಗ ನೋಡ್ತಾ ಇರ್ಬೋದು ಕ್ಯಾಶ್ ಲೋನ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಸೊ ಇಲ್ಲಿ ಕ್ಯಾಶ್ ಲೋನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆ್ಯಪು. ಯಾವುದೇ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಈಸಿಲಿ ಲೋನ್ ತಗೋಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ನಿಮಗೆ ಎಷ್ಟು ಲೋನ್ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. 5,000ರಿಂದ ನೀವು 2 ಲಕ್ಷ ರೂಪಾಯಿವರೆಗೆ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲಿ 2 ಲಕ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸೆಲೆಕ್ಟ್ ಟೆನ್ಯೂರ್ ಅಂತ ಕೇಳ್ತಾ ಅಂದರೆ ಎಷ್ಟು ತಿಂಗಳವರೆಗೆ ನಿಮಗೆ ಲೋನ್ ಬೇಕು, 6 ತಿಂಗಳ ಬೇಕಾ ಅಥವಾ 12 ತಿಂಗಳು ಬೇಕಾ? ಇಲ್ಲಿ ರೆಕಮೆಂಡೆಡ್ 12 ತಿಂಗಳಿದೆ, ನೀವು 12 ತಿಂಗಳು ತಗೋಬಹುದು. ನಿಮಗೆ ಇಲ್ಲ ಜಾಸ್ತಿ ಆಯಿತು 6 ತಿಂಗಳ ಸಾಕು ಅಂತಾರೆ 6 ತಿಂಗಳ ಕೂಡ ನೀವು ತಗೋಬಹುದು. ಓಕೆ, ಸೊ ಇಲ್ಲಿ ಮಂತ್ಲಿ EMI ನೋಡ್ತಾ ಇರ್ಬೋದು 20,814 ರೂಪಾಯಿ ಮಂತ್ಲಿ EMI ನಾನು ಕೊಡಬೇಕಾಗಿರುತ್ತೆ. ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಮಂತ್ ನೋಡ್ತಾ ಇರ್ಬೋದು 2.4%. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ಲೋನ್ ಪರ್ಪಸ್ ಕೇಳ್ತಾ ಇದೆ. ಏನಕ್ಕೆ ಒಂದು ಲೋನ್ನ ನೀವು ತಗೊತಾ ಇದ್ದಾರೆ? ಮೆಡಿಕಲ್ ಪರ್ಪಸ್ಗೆ ಅಥವಾ ಬಿಸ್ನೆಸ್ ಪರ್ಪಸ್ಗೆ? ಅಂದರೆ ನಿಮ್ಗೆ ಏನಾದರೂ ಮನೇಲಿ ಎಮರ್ಜೆನ್ಸಿ ಇದೆ ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಅದಕ್ಕೆ ತೊಗೊತಾ ಇದ್ದೀರಾ. ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಬಂದಾಗಿರೋ ಬಿಸ್ನೆಸ್ನ ಮತ್ತೇನಾದರೂ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಹೌಸ್ ರಿಪೇರ್, ಏನಾದರೂ ಮನೆ ರಿಪೇರಿ ಇದೆ, ರೆನೋವೇಷನ್ ಮಾಡಿಸ್ಬೇಕು ಅಥವಾ ಏನಾದರೂ ಆಗಿರ್ಬೋದು ಸಣ್ಣ ಪುಟ್ಟ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾಲ್ರಿ ಡಿಲೇ, ಇದು ಮೇನ್ ಗೈಸ್. ಓಕೆ, ಖರ್ಚಿಗೆ ಮೇನ್ ರೀಸನ್ ಅಂದರೆ ಸ್ಯಾಲ್ರಿ ಡಿಲೇ ಆಗೋದು ಅಥವಾ ಸ್ಯಾಲ್ರಿ ಸಾಕಾಗದೇ ಇರೋದು. ಸೊ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಎಜುಕೇಷನ್ ಗೈಸ್, ಏನಾದರೂ ಎಜುಕೇಷನ್ ಸಲುವಾಗಿ ನೀವು ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ರೆ, ಕೋರ್ಸಸ್ ಏನಾದರೂ ಬೈ ಮಾಡಬೇಕು ಅಂದ್ಕೊಂಡು ಏನಾದರೂ ಆಗಿರ್ಬೋದು ಗೈಸ್, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಸನಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ, ಏನಾದರೂ ತೊಗೊಬೇಕು ಅಂದ್ಕೊಂಡಿದ್ರೆ, ಏನಾದರೂ ಪರ್ಸನಲ್ ಎಮರ್ಜೆನ್ಸಿ ಬಂದಿದೆ ಅದಕ್ಕೆ. ನಂತರ ಇಲ್ಲಿ ವೆಡ್ಡಿಂಗ್ ಆರ್ ಈವೆಂಟ್ಗೋಸ್ಕರ ಆಗಿರ್ಬೋದು, ಮದುವೆಗೆ ಆಗಿರ್ಬೋದು, ಈವೆಂಟ್ಸ್ಗೋಸ್ಕರ ಆಗಿರ್ಬೋದು, ಫುಡ್ ಆರ್ ಗ್ರೋಸರಿ, ಎಲೆಕ್ಟ್ರಾನಿಕ್ಸ್ ಯಾವುದಿದೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ನಾನು ಇಲ್ಲಿ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅದೇನು ಜಾಸ್ತಿ ಮ್ಯಾಟ್ರ್ ಆಗಲ್ಲ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಸಿಂಗಲ್ ಇದ್ರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತಾ ಇದ್ರೆ ಎಲ್ಲಿವರೆಗೂ ಓದಿದ್ದೀರಾ? 10ನೇ ಕ್ಲಾಸ್ ವರೆಗೂ ಓದಿದ್ದೀರಾ ಅಂದರೆ ಬಿಲೋ 10th, ಸೆಕೆಂಡ್ರಿ ಕ್ಲಾಸ್ ಅಂದರೆ 10th ವರೆಗೂ ಓದಿದ್ದೀರಾ, ಅಥವಾ ಇಲ್ಲಿ 12th ಅಂದರೆ PUC ವರೆಗೂ ಓದಿದ್ದೀರಾ, ಬ್ಯಾಚುಲರ್ಸ್ ಅಂದರೆ ಇಲ್ಲಿ ಬ್ಯಾಚುಲರ್ಸ್ ವರೆಗೂ ಓದಿದ್ದೀರಾ ಅಂದರೆ ಡಿಗ್ರಿವರೆಗೂ ಓದಿದ್ದೀರಾ, ಮಾಸ್ಟರ್ಸ್ ಮಾಡಿದ್ದೀರಾ ಅಥವಾ ಡಾಕ್ಟರೇಟ್ ಯಾವುದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹೌಸಿಂಗ್ ಟೈಪ್ ಕೇಳುತ್ತೆ. ನೀವು ಸ್ವಂತ ಮನೆ ಅಂದರೆ
ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ, ಬಾಡಿಗೆ ಮನೆ ರೆಂಟೆಡಲ್ಲಿ ಇದ್ದೀರಾ, ನಂತರ ಪೇರೆಂಟ್ಸ್ ಜೊತೆಗಿದ್ದೀರಾ, ನಂತರ ರಿಲೇಟಿವ್ಸ್ ಜೊತೆಗಿದ್ದೀರಾ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಏನಾದರೂ ಜಾಬ್ ಇದೆ ಅಂದರೆ ನೀವು ಸ್ಯಾಲರಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಈವನ್ ಇಲ್ಲಿ ಸ್ಟೂಡೆಂಟ್ಸ್ ಮತ್ತು ಹೌಸ್ ವೈಫ್ಗೂ ಕೂಡ ಸಾಲ ಈ ಒಂದು ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾ ಇದೆ. ಅದಕ್ಕೆ ಹೇಳಿದ್ದು ನಿಮಗೆ ಏನೇ ರೀಸನ್ ಇರ್ಬೋದು, ಏನೇ ನಿಮ್ಮದು ತೊಂದರೆ ಇರ್ಬೋದು, ನಿಮ್ಗೆ ಏನೋ ಖರ್ಚಿಗೆ ಬೇಕಂತರೂ ಕೂಡ ಇಲ್ಲಿ ಲೋನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾರೆ, ರೆಗ್ಯುಲರ್ ಎಂಪ್ಲಾಯ್ ಇದ್ರೆ ರೆಗ್ಯುಲರ್ ಎಂಪ್ಲಾಯ್, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್, ನಂತರ ಇಲ್ಲಿ ಫ್ರೀಲಾನ್ಸರ್ ಇದ್ರೆ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಷ್ಟು ವರ್ಷದಿಂದ ಆ ಒಂದು ಕಂಪನಿ ಅಥವಾ ಶಾಪಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ 1 ವರ್ಷದ ಒಳಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, 1 ವರ್ಷ ಆಯ್ತಾ, ಅಥವಾ ಇಲ್ಲಿ 1 ರಿಂದ 2 ವರ್ಷ ಆಯ್ತಾ, 3 ರಿಂದ 5 ವರ್ಷ ಆಯ್ತಾ, ಎಷ್ಟಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಂಪನಿ ಅಥವಾ ಶಾಪ್ ನೇಮ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಅಥವಾ ವರ್ಕ್ ಫೀಲ್ಡ್, ಯಾವೊಂದು ಇಂಡಸ್ಟ್ರಿ ಅಥವಾ ಯಾವೊಂದು ವರ್ಕ್ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಲೈಕ್ ಇಲ್ಲಿ ಫುಡ್ ಸರ್ವಿಸಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬ್ಯಾಂಕಿಂಗ್ ಆರ್ ಫೈನಾನ್ಸು, ಫಾರ್ಮ್ ಇಲ್ಲಿ IT, ಕನ್ಸ್ಟ್ರಕ್ಷನ್, ಎಜುಕೇಷನ್, ರಿಟೇಲ್, ಕಿರಾಣಾ ಶಾಪ್ ಅಥವಾ ಮೆಡಿಕಲ್, ಫಾರ್ಮಸಿ, ಮತ್ತು ಇಲ್ಲಿ ಟೆಕ್ಸ್ಟೈಲ್ಸು, ಕಾಮರ್ಸು, ಟೂರ್, ಗೌರ್ಮೆಂಟ್ ಮತ್ತು ಕಾಲ್ ಸೆಂಟರ್ ಆಗಿರ್ಬೋದು, ಮೀಡಿಯಾ, ಅದರ್ ಇಂಡಸ್ಟ್ರಿ, ಯಾವುದು ಬೇಕೋ ಅದು. ಅಂದರೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಂಡಸ್ಟ್ರಿ ತಕ್ಕಂತೆ. ನಂತರ ಅದೇ ರೀತಿ ತಕ್ಕಂತೆ ಇಲ್ಲಿ ನಿಮಗೆ ಜಾಬ್ ಬರುತ್ತೆ, ಆ ಒಂದು ಜಾಬನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳುತ್ತೆ, ಅದನ್ನು ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಒಂದು ಡೇಟ್ಗೆ ನಿಮ್ಮ ಒಂದು ಸ್ಯಾಲ್ರಿ ರಿಸೀವ್ ಆಗುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಯಾವ ಒಂದು ಮೋಡಲ್ಲಿ ನಿಮಗೆ ಸ್ಯಾಲ್ರಿ ರಿಸೀವ್ ಆಗುತ್ತೆ, ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತಾ ಅಥವಾ ಬ್ಯಾಂಕ್ ಚೆಕ್ ಬರುತ್ತಾ ಅಥವಾ ಕ್ಯಾಶ್ ಬರುತ್ತಾ. ಹಲವಾರು ಜನಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗ್ತಾ ಇರುತ್ತೆ, ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರ್ ಲ್ಯಾಂಗ್ವೇಜ್ ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಗೆ ಏನಾದರೂ ಲೋನಿಂದ ಎಕ್ಸ್ಪೀರಿಯನ್ಸ್ ಇದೆ, ಎಸ್ ಅಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರೊಡಕ್ಟ್ಸ್ ವೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೋ ಬಟ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರೊಡಕ್ಟ್ಸ್ ವೆಲ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಡೆಯುತ್ತೆ. ನಂತರ ಇವಾಗ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇದನ್ನ ನೀವು ಆಲ್ರೆಡಿ ಎಂಟರ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಫಸ್ಟ್ಗೆ ಸೊ ಇಲ್ಲಿ ಇವ್ಯಾಲ್ಯೂಯೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಸೊ ಇವ್ಯಾಲ್ಯೂಯೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೇಳ್ಬೋದು. ಸೊ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಆನ್ಲೈನ್ ನೀವು ಅಪ್ಲೋಡ್ ಮಾಡ್ಕೋಬಹುದು. ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಯಾವ ಒಂದು ಬ್ಯಾಂಕ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. OTP ಬರುತ್ತೆ, OTP ಎಂಟರ್ ಮಾಡಿದ ತಕ್ಷಣ ನಿಮ್ಮದು ಬ್ಯಾಂಕ್ ಅಕೌಂಟ್ ಇಲ್ಲಿ ಸ್ಟೇಟ್ಮೆಂಟ್ ಅನ್ನೋದು ಅವ್ರ ಕಡೆ ಹೋಗುತ್ತೆ. ಸೊ ಅವರು ಅನಲೈಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಲೋನ್ ಕೊಡಬೇಕು ಅಷ್ಟು ನಿಮಗೆ ಆಫರ್ ಕೊಡ್ತಾರೆ. ಸೊ ನಿಮಗೆ ವ್ಯಾಲೆಟಲ್ಲಿ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ನಂತರ ಇಲ್ಲಿ ಬರುತ್ತೆ. ಓಕೆ, ಲೆಟ್ ಸಪೋಸ್ ಇವಾಗ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಓಕೆ, ಸೊ ಇವ್ಯಾಲ್ಯೂಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟ್ ಇಲ್ಲಿ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಲೋನ್ ಬೇಕೋ ಅಷ್ಟು ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಂಡು ತಕ್ಷಣ ಲೋನ್ ತಗೋಬಹುದು. ಓಕೆ, KYC ಮಾಡಲಿಕ್ಕೆ ಕೇಳಿದ್ರೆ KYC ನ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್. ಆಧಾರ್ ಕಾರ್ಡ್ ಅನ್ನ ನೀವು ಪ್ರೊವೈಡ್ ಮಾಡಿಬಿಟ್ಟು KYC ನ ಕಂಪ್ಲೀಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಏನಾದ್ರು ಕೇಳಿದ್ರೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ನ ನೀವು ಕೊಡಬೇಕಾಗಿರುತ್ತೆ. ಓಕೆ, ಸೊ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇಂತಾನೆ ಲೋನ್ ತಗೊಬಹುದು. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ ಅಂಡ್ ಈ ರೀತಿಯಾಗಿ ನೀವು ಲೋನ್ ತಗೋಬಹುದು. ಸೊ ಲೆವೆಲ್ ಅಪ್ ಲೋನ್ ಕೂಡ ಸೇಮ್ ಇರುತ್ತೆ. ಸೊ ನನಗೆ ಎಷ್ಟು ಲೋನ್ ಸಿಕ್ಕಿದೆ ನೋಡ್ತಾ ಇರಬಹುದು. ಲೆವೆಲ್ 5 ನಲ್ಲಿ ಇದ್ದೀನಿ ನಾನು. 5,000 ಲೋನ್ ತಗೊಂಡ್ರೆ ಮತ್ತೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಗೈಸ್. 6ನೇ ಲೆವೆಲ್ಗೆ 5,500 ಬರುತ್ತೆ. ನಂತರ ಲೆವೆಲ್ 7ಗೆ ಇಲ್ಲಿ 6,500 ಬರುತ್ತೆ. ಲೆವೆಲ್ 8ಗೆ 10,000, ಲೆವೆಲ್ 9ಗೆ 25,000, ಲೆವೆಲ್ 10ಗೆ 50,000, ಲೆವೆಲ್ 11ಗೆ ಇಲ್ಲಿ 1,00,000 ರೂಪಾಯಿವರೆಗೆ ಬರುತ್ತೆ. ಕಮಿಂಗ್ ಸೂನ್ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನನಗೆ ಈ ಒಂದು ಅಪ್ಲಿಕೇಶನ್ ಅನ್ನೋದು ಸಾಲ ಪ್ರೊವೈಡ್ ಮಾಡ್ತಾ ಇದೆ. ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಕ್ಯಾಶ್ ಲೋನ್ ಕೂಡ ಅಪ್ಲೈ ಮಾಡಿಕೊಂಡು ಬ್ಯಾಂಕ್ ಅಕೌಂಟಿಗೆ ತಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಲೆವೆಲ್ ಅಪ್ ಲೋನ್ ಕೂಡ ನಾನು ಅಪ್ಲೈ ಮಾಡಿಕೊಂಡು ಬ್ಯಾಂಕ್ ಅಕೌಂಟಿಗೆ ತಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು 2 ವಿಡಿಯೋನ ಐ ಬಟನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ, ಅಪ್ಲೈ ಮಾಡ್ಕೊಳ್ಳಿ. 101% ನಿಮಗೆ ಖರ್ಚಿಗೆ ಸಾಲ ಸಿಗುತ್ತೆ. ಓಕೆ, ಸೊ ಇದು ನನ್ನ ಗ್ಯಾರಂಟಿ ಗೈಸ್. ಸಿಕ್ಕಿಲ್ಲ ಅಂತಂದ್ರೆ ನೀವು ಕಮೆಂಟ್ನಲ್ಲಿ ಬಂದ್ಬಿಟ್ಟು ಏನು ಬೇಕೋ ಅದು ಬೈಕೋಬಹುದು. ಓಕೆನಾ, ಸೊ ನಿಮ್ಮದು ಸಿವಿಲ್ ಚೆನ್ನಾಗಿರಲ್ಲ, ಅದಕ್ಕೆ ನಿಮಗೆ ಸಿಕ್ಕಿರಲ್ಲ ಒಂದೊಂದು ಕೇಸಲ್ಲಿ. ಬಟ್ ಯಾರ್ದು ಸಿವಿಲ್ ಚೆನ್ನಾಗಿದೆ ಅವರಿಗೆ 101% ಲೋನ್ ಸಿಗುತ್ತೆ. ಓಕೆನಾ, ಈಗಲೇ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಲಿಂಕ್ ಇರುತ್ತೆ ಆ್ಯಪ್ ಇಂದು, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ, ಲೋನ್ ಸಿಗುತ್ತೆ. ಓಕೆ, ಸೊ ಯಾ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಅಂಡ್ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಡ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ 4.4 ಸ್ಟಾರ್ಟಿಂಗ್ ಇದೆ. 10 ಲಕ್ಷ ಯೂಸ್ ಇವೆ. 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಇಲ್ಲಿ ನೀವು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು, ರೀಚಾರ್ಜಸ್ ಕೂಡ ಮಾಡ್ಕೋಬಹುದು, ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ, ನೀವು ಎಲ್ಲ ಮಾಡ್ಕೋಬಹುದು ಗೈಸ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಸೊ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಾರೆ ವಿಡಿಯೋ ಕೂಡ ಇರುತ್ತೆ. ಓಕೆನಾ, ಸೊ ಯಾ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್.